Welcome to my channel. Subscribe to my channel. ವೆಲ್ಕಮ್ ಟು ಶ್ರೀ ಸಾಯಿ ನಾಲೆಜ್ ಚಾನಲ್ಗೆ ಸ್ವಾಗತ. 6ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 2, ಇದರ ಅಧ್ಯಾಯ 12, ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು. LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯ ಈತನಿಂದ ಸ್ಥಾಪನೆಯಾಯಿತು. ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ. ಸೆಲ್ಯೂಕಸ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಮೆಗಸ್ತನಿಸ್. ಮೌರ್ಯ ಸಾಮ್ರಾಜ್ಯದ ವೈಭವವನ್ನು ಸಾರುವ ಮೆಗಸ್ತನಿಸ್ನ ಕೃತಿ ಯಾವುದು? ಇಂಡಿಕಾ. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಕೌಟಿಲ್ಯ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಅಶೋಕ. ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡುಬಂದ ಶಾಸನ ಮಸ್ಕಿ ಶಾಸನ. ಈ ಕೆಳಗಿನವುಗಳಲ್ಲಿ ಅಶೋಕನ ಉಬ್ಬು ಶಿಲ್ಪ ಕಂಡುಬಂದ ಸ್ಥಳ ಸನ್ನತಿ. ಅಶೋಕನನ್ನು ಯುದ್ಧ ಮಾರ್ಗದ ಬದಲಾಗಿ ಧರ್ಮ ಮಾರ್ಗದ ಕಡೆಗೆ ಮನಪರಿವರ್ತನೆಯನ್ನು ಮಾಡಿದ ಯುದ್ಧ ಕಳಿಂಗ ಯುದ್ಧ. ಗಾಂಧಾರ ಪ್ರದೇಶದಲ್ಲಿ ಈ ಕೆಳಗಿನ ಯಾವ ವಂಶ ಆಳ್ವಿಕೆ ನಡೆಸುತ್ತಿತ್ತು? ಕುಶಾನರು. ಕುಶಾನರಲ್ಲಿ ಪ್ರಸಿದ್ಧ ಅರಸ ಕನಿಷ್ಕ. ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿರುವ ಶಾಲಿವಾಹನ ಶಕೆ ವರ್ಷವನ್ನು ಆರಂಭಿಸಿದ ಕುಶಾನರ ದೊರೆ ಕನಿಷ್ಕ. ಕನಿಷ್ಕನ ತಲೆಭಾಗನಾಶವಾಗಿರುವ ಕಲ್ಲಿನ ವಿಗ್ರಹ ದೊರೆತ ಸ್ಥಳ ಮಥುರಾ. ಹೊಂದಿಸಿ ಬರೆಯಿರಿ. ಅಶೋಕ, ಅಶ್ವಘೋಷ, ಚರಕ, ಕೌಟಿಲ್ಯ. ಅರ್ಥಶಾಸ್ತ್ರ ದೇವನಾಂಪ್ರಿಯ, ಬುದ್ಧಚರಿತೆ, ಚರಕ ಸಂಹಿತೆ. ಇದು ಅಶೋಕ ದೇವನಾಂಪ್ರಿಯ ಆದರೆ ಅಶ್ವಘೋಷ ಬುದ್ಧಚರಿತೆ, ಚರಕ ಸಂಹಿತೆ, ಕೌಟಿಲ್ಯಂದು ಅರ್ಥಶಾಸ್ತ್ರ. ಅಶೋಕ 3ನೇ ಬೌದ್ಧ ಸಮ್ಮೇಳನ, ಕನಿಷ್ಕ 4ನೇ ಬೌದ್ಧ ಸಮ್ಮೇಳನ. ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಪರಿಚಯಿಸಿದವರು ಕುಶಾನರು. ಮೌರ್ಯರ ನಂತರ ಅಧಿಕಾರಕ್ಕೆ ಬಂದವರು ಗುಪ್ತರು. ಅಲಹಾಬಾದಿನ ಸ್ತಂಭ ಶಾಸನ ಈ ರಾಜನ ದಿಗ್ವಿಜಯವನ್ನು ಕುರಿತು ತಿಳಿಸುತ್ತದೆ. ಸಮುದ್ರಗುಪ್ತನ ಬಗ್ಗೆ. ವಿಕ್ರಮಾದಿತ್ಯ ಎಂಬ ಬಿರುದು ಹೊಂದಿದ್ದವರು 2ನೇ ಚಂದ್ರಗುಪ್ತ. ಪಾಹಿಯಾನನು ಭಾರತದ ಪ್ರವಾಸದ ಅನುಭವಗಳನ್ನು ದಾಖಲಿಸಿದ ಗ್ರಂಥ ಘೋ ಕೋ ಕಿ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಕಾಳಿದಾಸ, ಶೂದ್ರಕ, ವಿಷ್ಣು ಶರ್ಮ, ಅಮರಸಿಂಹ. ಅಮರಕೋಶ, ಅಭಿಜ್ಞಾನ ಶಾಕುಂತಲ, ಮೃಚ್ಛಕಟಿಕ, ಪಂಚತಂತ್ರ. ಹೊಂದಿಸಿ ಬರೆದಾಗ ಕಾಳಿದಾಸ ಅಭಿಜ್ಞಾನ ಶಾಕುಂತಲೆ, ಶೂದ್ರಕ ಮೃಚ್ಛಕಟಿಕ, ವಿಷ್ಣು ಶರ್ಮಂದು ಪಂಚತಂತ್ರ, ಅಮರಸಿಂಹ ಅಮರಕೋಶ. ಗುಪ್ತರ ಕಾಲದ 8 ಅಡಿ ಎತ್ತರವಿರುವ ಬುದ್ಧನ ತಾಮ್ರದ ವಿಗ್ರಹ ಇರುವುದು ನಳಂದಾದಲ್ಲಿ. ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿ ಬಳಕೆಗೆ ತಂದವರು ಭಾರತೀಯರು.
ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನು ಆರಂಭಿಸಿದ ರಾಜವಂಶ ವರ್ಧನರು. ವರ್ಧನರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ಚೀನಿ ಪ್ರವಾಸಿ ಹುಯೆನ್ತ್ಸಾಂಗ್. ಹುಯೆನ್ತ್ಸಾಂಗ್ ಭಾರತದ ಅನುಭವಗಳನ್ನು ಒಳಗೊಂಡ ಪ್ರವಾಸ ಕಥನ ಸಿಯುಕಿ. ನಳಂದಾ ವಿಶ್ವವಿದ್ಯಾಲಯ ಬಿಹಾರ್ ರಾಜ್ಯದಲ್ಲಿದೆ. ಸಾಮಾನ್ಯ ಶಕ 625ರಲ್ಲಿ ರಾಜ ದುರ್ಲಭವರ್ಧನಿಂದ ಸ್ಥಾಪಿತವಾದ ರಾಜಮನೆತನ ಕಾರ್ಕೋಟ ಮನೆತನ. ಕಾಶ್ಮೀರದ ಮಹತ್ವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಾಲಯವು ಇವರ ಕೊಡುಗೆಯಾಗಿದೆ. ಕಾರ್ಕೋಟಕರ ಕೊಡುಗೆ. ಶೈವ ಸೂತ್ರವನ್ನು ರಚಿಸಿದವರು ವಸುಗುಪ್ತ. ರಜಪೂತ್ ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸೆಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದ ಸಂಪ್ರದಾಯ ಜೋಹಾರ್ ಪದ್ಧತಿ. ರಜಪೂತ್ ಕಾಲದ ಅಬು ಪರ್ವತದ ಮೇಲಿನ ದಿಲ್ವಾರಾ ಎಂಬಲ್ಲಿನ ಅಮೃತ ಶಿಲಾಮಂದಿರ ದಿಲ್ವಾರಾ ಮಂದಿರ. ಗ್ವಾಲಿಯರ್ ಕೋಟೆಯಲ್ಲಿ ತನ್ನ ನೆಚ್ಚಿನ ರಾಣಿ ಮೃಗನಯನೆಗಾಗಿ 2 ಅರಮನೆಯನ್ನು ಕಟ್ಟಿಸಿದ ರಜಪೂತ್ ದೊರೆ ರಾಜ ಮಾನ್ ಸಿಂಗ್. ಗುಲಾಬಿ ನಗರ ಎಂದು ಕರೆಯಲ್ಪಡುವ ನಗರ ಜೈಪುರ್. ಚಾಂದ್ ಬರ್ದಾಯಿಯ ಪ್ರಸಿದ್ಧ ಹಿಂದಿ ಕೃತಿ ಪೃಥ್ವಿರಾಜ್ ರಾಸೊ. ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಗುರ್ಜರ ದೊರೆ ನಾಗಭಟ್ಟ. ಭೋಜನನ್ನು ಈತನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು ಎಂದು ವರ್ಣಿಸಿದವರು ಸುಲೈಮಾನ್. ಬಪ್ಪಾ ರಾವಲ್ ಎಂಬ ಬಿರುದನ್ನು ಹೊಂದಿದ ದೊರೆ ಖೋಮ್ಮಾನ್. ಚಿತ್ತೋಡ್ಗಢದ ಪ್ರಖ್ಯಾತ ವಿಜಯಸ್ತಂಭ ಈತನ ಕೊಡುಗೆಯಾಗಿದೆ. ರಾಣಾ ಕುಂಭ. ಈತನ ದೇಹದಲ್ಲಿ ಯುದ್ಧದ 8 ಗಾಯಗಳ ಕಲೆಗಳಿದ್ದು 100 ಕದನಗಳ ವೀರ ಎಂದು ಕರೆಯುವರು. ರಾಣಾ ಸಂಗ್ರಾಮ್ ಸಿಂಗ್. ಪ್ರಸಿದ್ಧ ಒಂಟೆ ಜಾತ್ರೆ ಹಾಗೂ ಬ್ರಹ್ಮನ ಆವಾಸವೆನಿಸಿದ ಯಾತ್ರಾಸ್ಥಳ ಪುಷ್ಕರ. ಅಹೋಮ್ ರಾಜಮನೆತನದ ಆಳ್ವಿಕೆ ಪ್ರಾರಂಭಿಸಿದವರು ಸುಕಪಾ. ಅಹೋಮ್ ರಾಜವಂಶದಲ್ಲಿ ಪ್ರಜೆಗಳನ್ನು ಹೀಗೆಂದು ಕರೆಯುತ್ತಿದ್ದರು: ಖವೋಫ್. ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಲು ಸೈನಿಕ ಮತ್ತು ಯುದ್ಧ ತರಬೇತಿ ನೀಡಿ ಸೈನ್ಯವನ್ನು ಸಜ್ಜುಗೊಳಿಸಲು ನೆರವಾದ ವ್ಯಕ್ತಿ ಕೌಟಿಲ್ಯ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇವು ಕೇವಲ ಪ್ರಶ್ನೆಗಳು, ಉತ್ತರಗಳನ್ನು ನಂತರ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯದಲ್ಲಿ ಉತ್ತರಿಸಿ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿ. ಕೀ ಉತ್ತರಗಳು: ನಲವತ್ತಾರರಿಂದ 1 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳು. ಇವು 2-3 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳು. ಕಾಳಿದಾಸನ ನಾಟಕಗಳು, ಹರ್ಷವರ್ಧನನು ರಚಿಸಿದ ನಾಟಕಗಳು, ರಜಪೂತರ ಗುಣಧರ್ಮಗಳು, ಭಾರತ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದ ರಜಪೂತ್ ಮನೆತನಗಳು, ಚೌಹಾಣರ ಪ್ರಸಿದ್ಧ ಅರಸ ಪೃಥ್ವಿರಾಜ್
ಚೌಹಾನ್ ಅವರ ರಾಜಧಾನಿ ದೆಹಲಿ. ಕಳಿಂಗ ಯುದ್ಧದ ಬಗ್ಗೆ ವಿವರಣೆ. ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆ. ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ವಿವರಣೆ. ರಜಪೂತ್ ಕಾಲದ ಪ್ರಸಿದ್ಧ ವಾಸ್ತುಶಿಲ್ಪಗಳು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.